ಒಂದಲ್ಲ ಎರಡಲ್ಲ 4 ಜನ ಗಂಡ ಬೇಕಂತೆ. ಪತ್ನಿ ವಿರುದ್ಧವೇ ಆರೋಪ ಮಾಡಿದ ಬೆಂಗಳೂರಿನ ಪತಿರಾಯ. ಬೆಂಗಳೂರಿನ ವಿಲ್ಸನ್ ಗಾರ್ಡನ್ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಪ್ರಕರಣ ಇದು. ಈ ಹಿಂದೆ ಪತಿ ವಿರುದ್ಧವೇ ಆರೋಪ ಮಾಡಿ ದೂರನ್ನ ನೀಡಿದ್ದಂತಹ ಪತ್ನಿ, ಪತಿಯ ಮೇಲೆ ವಿಚಿತ್ರ ವರ್ತನೆ ಆರೋಪ ಮಾಡಿದಂತಹ ಪತ್ನಿ ಕೇಂದ್ರ ಮಹಿಳಾ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ದಾರೆ ಮಹಿಳೆ. ಇದೀಗ ಆರೋಪಿ ಪತಿ ಮಂಜುನಾಥ್ರಿಂದಲೂ ಕೂಡ ಪತ್ನಿ ವಿರುದ್ಧ ಪ್ರತಿ ದೂರು ದಾಖಲಾಗಿದೆ. ಶೋಕಿಗೆ ಗಂಡಂದಿರ ಹಣವನ್ನ ಬಳಸ್ಕೊಳ್ತಾಳೆ ಪತ್ನಿ ಅಂತ ಹೇಳಿ ಪತ್ನಿ ವಿರುದ್ಧ ಆರೋಪವನ್ನ ಮಾಡ್ತಾ ಇದ್ದಾರೆ. ಎರಡನೇ ಗಂಡನ ಜೊತೆ ಜಾಲಿ ಟ್ರಿಪ್, ಗಂಡನ ಹಣ ಚಿನ್ನಾಭರಣವನ್ನ ಬಳಕೆ ಮಾಡಿಕೊಂಡಿದ್ದಾಳೆ. ಎಲ್ಲ ಮುಗಿದ ಮೇಲೆ ಎರಡನೇ ಗಂಡನಿಗೆ ಕೈ ಕೊಟ್ಟಿದ್ದಾಳೆ. ಮೂರನೆಯವನಿಗೆ ಖೆಡ್ಡ ತೋಡಿದ್ದಾಳೆ. ಮೇಘಾಶ್ರೀ ಎಂಬಾಕೆ ವಿರುದ್ಧ ಮೂರನೇ ಗಂಡ ಮಂಜುನಾಥ್ನಿಂದ ಆರೋಪ ಕೇಳಿ ಬರ್ತಾ ಇದೆ. 30 ಲಕ್ಷ ಹಣ, 50 ಗ್ರಾಂ ಚಿನ್ನ, ಐಫೋನ್ ಪಡೆದಿರುವಂತಹ ಆರೋಪ. ಪೊಲೀಸರಿಗೆ ತಲೆನೋವಾಗಿದೆ. ಮಂಜುನಾಥ್ ಮೇಘಶ್ರೀಯ ಕಿತ್ತಾಟ. ಇವರೇನು ಮದುವೆ ಮಾಡ್ಕೊಳ್ಳೋದು ಶೋಕಿಗೋ ಅಥವಾ ಸಂಸಾರ ಮಾಡೋದಕ್ಕೋ ಅಂತ ಹೇಳಿ ಏನು ಸಮಾಜಕ್ಕೆ ಸಂದೇಶವನ್ನ ರವಾನೆ ಮಾಡ್ತಾ ಇದ್ದೀವಿ ಅನ್ನೋದು ಗೊತ್ತಾಗ್ತಾ ಇಲ್ಲ ನನಗೆ ನಿಜಕ್ಕೂ. ಒಂದಲ್ಲ ಎರಡಲ್ಲ ಮೂರಲ್ಲ 4 ಮದುವೆ. ಕಲಿಯುಗಕ್ಕೆ ಮದುವೆ ಅಂತ ಕರ್ಕೊಂಡು ಹೋಗ್ತಾರೆ. ಮದುವೆಗಾದ ಆಡಳಿತಾಧಿಕಾರಿಗಳು ಜೈರಾಮ್ ಸರ್ ಇರ್ತಾರೆ. ಅವ್ರು ಹೇಳ್ತಾರೆ ದಾಖಲೆಗಳು ಕೊಟ್ರೆ ಮಾತ್ರ ಇಲ್ಲಿ ಮದುವೆ ಮಾಡಕ್ಕಾಗುತ್ತೆ, ದಾಖಲೆಗಳು ಕೊಳ್ಳಿಲ್ಲ ಅಂದ್ರೆ ಯಾವುದೇ ರೀತಿಯಾದ ಅಧಿಕೃತ ಅನಧಿಕೃತ ಅಂತ ಆಗುತ್ತೆ. ಅನಧಿಕೃತ ಅಂತ ಆಗುತ್ತೆ ಹೊತ್ತು ಅಧಿಕೃತವಾಗಿ ನೀವು ಮದುವೆ ಆಗಕ್ಕಾಗಲ್ಲ. ಯಾಕೆ ನಮ್ಮ ದೇವಸ್ಥಾನದಲ್ಲಿ ಅದರದೇ ಆದಂತಹ ಒಂದು ಕ್ರಮಗಳಿದೆ, ಅದನ್ನ ಅನುಸರಿಸಬೇಕು ಅಂತ ಹೇಳಿದಾಗ ಏನಾಗುತ್ತೆ, ತಂದೆ ತಾಯಿಗಳಾಗಿರ್ಬೋದು ಇವರಾಗಿರ್ಬೋದು ದಾಖಲೆಗಳು ಕೊಡಕ್ಕೆ ನಿರಾಕರಣೆ ಮಾಡ್ತಾರೆ. ಯಾಕೆ ದಾಖಲೆಗಳು ನಿರಾಕರಣೆ ಮಾಡ್ತಾರೆ ಅಂದ್ರೆ 2 ಮದುವೆ ಆಗಿದೆ, ಇನ್ನೆಲ್ಲಿ 3ನೇದು ಗೊತ್ತಾಗೋಗುತ್ತೆ ಅಂತ ನಿರಾಕರಣೆ ಮಾಡ್ತಾರೆ. ಆನಂತರ ಏನಾಗಿದೆ, ರಿಜಿಸ್ಟರ್ ಆಫೀಸ್ ಚಿಕ್ಕಬಳ್ಳಾಪುರದಲ್ಲೂ ನಾನು ಅಪ್ಲಿಕೇಶನ್ ತಗೊಂಡ್ಬರ್ತೀನಿ, ಮತ್ತೆ ವಿಲ್ಸನ್ ಗಾರ್ಡನ್ ಅಪ್ಲಿಕೇಶನ್ ತಗೊಂಡ್ಬರ್ತೀನಿ. ಆಗ ಡೇಟ್ ಆಫ್ ಬರ್ತ್ ಕೇಳ್ತಾರೆ, ಆನಂತರ ಆಧಾರ್ ಕಾರ್ಡ್ಸ್ ಕೇಳ್ತಾರೆ. ಅದನ್ನ ಯಾಕೆ ಅವರು ಕೊಳ್ಳಿಲ್ಲ ಅಂದ್ರೆ ಆಲ್ರೆಡಿ 2 ಮದುವೆ ಆಗಿದೆ, ಅದು ಮರೆ ಮಾಚಿದ್ರೆ ಎಲ್ಲಿ ಗೊತ್ತಾಗೋಗುತ್ತೆ. ಯಾಕಂದ್ರೆ ಆಸ್ ಪರ್ ಗೌರ್ಮೆಂಟ್ ಲಾ ಪ್ರಕಾರ ಅವ್ರ ದಾಖಲಾತಿಗಳು ಫಸ್ಟ್ನೇ ಡಿವೋರ್ಸ್ ಆಗಿರ್ಬೋದು, 2ನೇ ಡಿವೋರ್ಸ್ ಆಗಿರ್ಬೋದು, ಏನಕ್ಕಾಗಿದೆ ಕಾರಣ ಎಲ್ಲ ಗೊತ್ತಾಗೋಗುತ್ತೆ ಅಂತ ಹೇಳಿ ಅವ್ರ ದಾಖಲೆಗಳು ಕೊಳ್ಳಿಲ್ಲ. ಇದೆಲ್ಲ ನನಗೆ ಯಾವಾಗ ಗೊತ್ತಾಗೋಯ್ತು ಅಂತ ಹೇಳಿದ ತಕ್ಷಣ ಆನಂತರ ಈ ಹುಡುಗಿಗೆ ಯಾಕಂದ್ರೆ ಒಂದು ಸಂಬಂಧ ಅಲ್ಲ, ಇನ್ಸ್ಟಾಗ್ರಾಮ್ ಅಲ್ಲಿ ಆಲ್ರೆಡಿ ಈಗ ಏನಾಗಿದೆ, ಆ ಮೆಸೇಜಸ್ ಎಲ್ಲ ರಿಕವರಿ ಆದ್ರೆ ಇನ್ನೊಂದು ಮುಂಪರು ಪರೀಕ್ಷೆ ಎಲ್ಲ ಮಾಡಿದ್ರೆ, ಯಾಕಂದ್ರೆ ಈಗ ನೋಡಿ ಉಗ್ರಗಾಮಿಗಳೆಲ್ಲೋ ದೇಶದ ಹೊರಗಡೆ ಕೆಲಸ ಮಾಡ್ತಾ ಇರ್ತಾರೆ. ಇದೇನಾಗಿದೆ, ನಮ್ಮಲ್ಲೇ ಈಗ ಉಗ್ರಗಾಮಿಗಳಾಗಿ ಬೆಳಿಬೇಕಾದ್ರೆ ಆದ್ರೆ ಏನೋ ಕ್ರೈಮ್ ಚಟುವಟಿಕೆ ಆಗ್ಬೇಕಾದ್ರೆ ನಾನು ಹೇಳ್ತೀನಿ ಎಲ್ಲ ಹೆಣ್ಣು ಒಂದೇ ತರ ಇರಲ್ಲ. ಆದ್ರೆ ಈ ತರ ಕೆಲವೊಂದು ಹೆಣ್ಣುಗಳಿಂದ ಏನಾಗಿದೆ, ಹೆಣ್ಣು ಕುಲಕ್ಕೆ ಅವಮಾನ ಆಗ್ತದೆ. ಹಾಗೂ ಇಂಥ ಘಟನೆಗಳು ಮುಂದೆ ಬರುವಾಗ ಯಾವುದೇ ಒಂದು ವ್ಯಕ್ತಿಗೆ ಕರ್ಕೊಂಡು ಹೋಗ್ತಾರೆ. ಕಲಿಯುಗಕ್ಕೆ ಮದುವೆ ಅಂತ ಕರ್ಕೊಂಡು ಹೋಗ್ತಾರೆ. ಮದುವೆಗಾದ ಆಡಳಿತಾಧಿಕಾರಿಗಳು ಜೈರಾಮ್ ಸರ್ ಇರ್ತಾರೆ. ಅವ್ರು ಹೇಳ್ತಾರೆ ದಾಖಲೆಗಳು ಕೊಟ್ರೆ ಮಾತ್ರ ಇಲ್ಲಿ ಮದುವೆ ಮಾಡಕ್ಕಾಗುತ್ತೆ, ದಾಖಲೆಗಳು ಕೊಳ್ಳಿಲ್ಲ ಅಂದ್ರೆ ಯಾವುದೇ ರೀತಿಯಾದ ಅಧಿಕೃತ ಅನಧಿಕೃತ ಅಂತ ಆಗುತ್ತೆ. ಅನಧಿಕೃತ ಅಂತ ಆರೋಪ ಸಾರಾಸಗಟಾಗಿ ತಿರಸ್ಕರಿಸಿದ್ದಾರೆ ಹೆಂಡತಿ ಮೇಘಶ್ರೀ. ಮಂಜುನಾಥ್ ಸುಳ್ಳು ಸುದ್ದಿಯನ್ನ ಹಬ್ಬಿಸ್ತಾ ಇದ್ದಾರೆ. ಸುಳ್ಳು ಹೇಳ್ತಿರೋದಕ್ಕೆ ನಾನು ಉತ್ತರವನ್ನ ಕೊಡ್ತೀನಿ. ನನ್ನ ಹತ್ರನೇ 5 ಲಕ್ಷ ತೆಗೆದುಕೊಂಡು ಒಡವೆ ಮಾಡಿಸ್ಕೊಂಡಿದ್ದಾನೆ. ಸ್ವಂತ ಹೆಂಡತಿ ಬಗ್ಗೆ ಯಾವುದೇ ಸಾಕ್ಷಿ ಇಲ್ಲದೆ ಮಾತಾಡ್ತಾ ಇದ್ದಾನೆ. ಇವನಿಂದಲೇ ಮೊದಲಾಗಿದ್ದಂತಹ ಮದುವೆ ಬ್ರೇಕ್ ಆಗಿತ್ತು. ನನ್ನ ಬಗ್ಗೆ ಕೆಟ್ಟ ಹೇಳಿಕೆಗಳನ್ನ ಕೊಡ್ತಾ ಇದ್ದಾನೆ. ನಾನು ಅವನನ್ನ ಸಾಕ್ತಾ ಇದ್ದೆ. 25 ಲಕ್ಷ ಎಲ್ಲಿ ಕೊಟ್ಟಿದ್ದಾನೆ? ಸುಳ್ಳುಗಾರನಿಗೆ ಪಶ್ಚಾತ್ತಾಪ ಆಗೋ ರೀತಿ ಮಾಡ್ತೀನಿ. ನನ್ನನ್ನ ಬಲವಂತವಾಗಿ ಒಪ್ಪಿಸಿ ಮದುವೆಯಾಗಿದ್ದಾನೆ. ನನ್ನ ಹತ್ರ ಎಲ್ಲಾ ಡಾಕ್ಯುಮೆಂಟ್ಸ್ ಇದೆ, ಕೊಡ್ತೀನಿ. ನನ್ನ ಬೀದಿಗೆ ತಂದು ನಾನು ಬಿಡೋದಿಲ್ಲ ಅಂತ ಹೇಳಿ ಮೇಘಶ್ರೀ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಮಂಜುನಾಥ್ ಅನ್ನೋರು ಅವರಿಗೆ ನನಗೆ ಮದುವೆ ಆಗಿ ನಂದು 2 ಡೈವರ್ಸ್ ಆಗಿರೋದು ಅನ್ನೋದು ಪ್ರತಿಯೊಂದೂ ಗೊತ್ತು. ಹೋಗಿ ಎಲ್ಲ ನ್ಯೂಸಲ್ಲೂ ಬೇರೆ ಕಡೆ ಎಲ್ಲರೂ ಸುಳ್ಳು ಸುದ್ದಿ ಹದಿಸ್ತಾ ಇದ್ದಾನೆ. ಏನಂತಂದ್ರೆ ನಾನು 3-4 ಮದುವೆ ಆಗಿದೆ ಅಂತ. 2 ಮದುವೆ ಆಗಿ ಡೈವರ್ಸ್ ಆಗಿರೋದು ನೋಡಿದ್ದಾನೆ. ಏನ್ ಡೈವರ್ಸ್ ಅಲ್ಲಿ ಮೆನ್ಷನ್ ಮಾಡಿದಾರಂತೂ ನೋಡಿದ್ದಾನೆ. ಆದ್ರೆ ನನ್ನ ಬಗ್ಗೆ ಕೆಟ್ಟದಾಗಿ ಹೇಳಿ ಬೇರೆ ನ್ಯೂಸ್ ಚಾನಲ್ ಅಲ್ಲಿ ನಂದು ಆ ಓಪನ್ ಫೋಟೋಸ್ಗಳೆಲ್ಲ ಹಾಕ್ಸಿ, ನಮ್ಮ ಅಪ್ಪ ಅಮ್ಮಂದೆಲ್ಲ ಫೋಟೋಸ್ಗಳು ಹಾಕಿ ನಾನು 25 ಲಕ್ಷ ಕೊಟ್ಟಿದ್ದೀನಿ, 50 ಗ್ರಾಮ್ ಗೋಲ್ಡ್ ಕೊಟ್ಟಿದ್ದೀನಿ ಅಂತೆಲ್ಲ ಸುಳ್ಳು ಆರೋಪ ಹೊತ್ಕೊಂಡ್ ಬಂದಿದ್ದಾನೆ. ಎಷ್ಟೊಂದು ಸುಳ್ಳು ಹೇಳ್ತಿದ್ದಾನೆ. ಅವನಿಗೆ ನಾನು ಆನ್ಸರ್ ಕೊಡ್ಲೇಬೇಕು. ಯಾಕೆ ಅಂದ್ರೆ ನಾನು 5 ಲಕ್ಷ ಕೊಟ್ಟಿರೋ ಚೀಟಿ ದುಡ್ಡು ತೆಗೆದು 5 ಲಕ್ಷ ಅವನಿಗೆ ಕೊಟ್ಟಿರೋದನ್ನು ಮರ್ತೋಗ್ಬಿಟ್ಟ. ನನಗೆ ಚೈನ್ ಬೇಕು,
ಉಂಗ್ರ ಬೇಕು ಅಂತೆಲ್ಲ ಹೇಳಿ ಇಸ್ಕೊಂಡವನು ಇವತ್ತು ಹೋಗ್ಬಿಟ್ಟು ನಾನು ಏನೋ ಕೋರ್ಟಲ್ಲೆಲ್ಲ ನಾ ಕೇಳ್ಬಿಡ್ತಾರೆ ನಾನು ಇಸ್ಕೊಂಡಿರೋದು ಅಂತ ಹೇಳ್ಬಿಟ್ಟು ನನ್ನ ಬಗ್ಗೆ 25 ಲಕ್ಷ ಇಸ್ಕೊಂಡಿದ್ದಾಳೆ, 50 ಲಕ್ಷ 50 ಗ್ರಾಮ್ ಉಂಗ್ರ ಸರ ಎಲ್ಲ ಇಸ್ಕೊಂಡಿದ್ದಾಳೆ ನನ್ನ ಹತ್ರ ಅಂತೆಲ್ಲ ಸುಳ್ಳು ಹೇಳಿದಾನೆ. ಅವನು ವಿತ್ ಡಾಕ್ಯುಮೆಂಟ್ಸ್ ನನಗೆ ತಗೊಬಂದು ತೋರಿಸ್ಬೇಕು. ಒಂದು ಕೆಟ್ಟದಾಗಿ ಒಂದು ಹುಡುಗಿನ ಸ್ವಂತ ಎಂತಿನ ಎಷ್ಟು ಚೀಪ್ ಆಗಿ ಎಲ್ಲಾ ಕಡೆ ಅವನು ವಿತೌಟ್ ಪ್ರೂಫ್ ಇಲ್ದಂಗೆ ಮಾತಾಡ್ತಿದ್ದಾನೆ. ಬೇಲ್ ತಗೊಂಡಿದ್ದಾನೆ ಅಂದರೆ ಯಾವ ತರದಲ್ಲಿ ಬೇಲ್ ಕೊಡ್ತಾರೆ ಸರ್ ಇವನಿಗೆ? ನಿನ್ನೆ ಹೋಗಿ ನೋಟಿಸ್ ಕೊಟ್ಟಿದ್ದಾರೆ, ಇವತ್ತು ಆಲ್ರೆಡಿ ಅವನು 25ನೇ ತಾರೀಕು ಡಿಸೆಂಬರ್ ಅಲ್ಲೇ ಬೇಲ್ ತಗೊಂಡ್ಬಿಟ್ಟಂತೆ. ಎಷ್ಟು ಸುಳ್ಳು ಹೇಳ್ತಿದ್ದಾನೆ ಅಂದ್ರೆ ನನ್ನ ಬಗ್ಗೆ ತುಂಬಾ ಕೆಟ್ಟದಾಗಿ ನನ್ನ ಬಗ್ಗೆ ಹೇಳ್ತಾ ಇದ್ದಾನೆ. ಅವ್ನ್ ಸ್ವಂತ ಗೊತ್ತಿದ್ದು 2ನೇ ಮದ್ವೆ ಆದಾಗ್ಲೂ ಕೂಡ ನಾನು ಡೈವರ್ಸ್ ಆಗ್ಬೇಕಾದ್ರೆ ಅವನಿಗೂ ಗೊತ್ತಿತ್ತು. ಯಾಕೆಂದ್ರೆ ನನ್ನ ಮ್ಯಾನೇಜರ್ ಆಗಿದ್ದ. ಮ್ಯಾನೇಜರ್ ಆದಾಗ್ಲೂ ಆ ಮದ್ವೆಗೂ ಹಾಳು ಮಾಡಿದ್ದೆ ಇವನು. ಸ್ವಯಂ ಬಂದ್ ಇವನೇನೆ ಆ ಹುಡ್ಗಂಗ್ ಹೋಗಿ ಹೇಳಿ ಕೆಟ್ಟದಾಗಿ ನಾನ್ ಮದ್ವೆ ಲವ್ ಮಾಡ್ತಾ ಇದೀನಿ ಅವಳ, ನಾನು ಅವಳು ಇಷ್ಟಪಡ್ತೀನಿ, ನೀನ್ ಬಿಡ್ಲಿಲ್ಲ ಅಂದ್ರೆ ನಾನು ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಅವನಿಗೆ ಹೇಳಿ ಅವನು ಒಬ್ಬ ಸೈಕೋ ಆಗಿ ಅವನು ನನಗೆ ಬೇಡ ಅಂತ ಹೇಳಿ ಅವನು ಡೈವರ್ಸ್ ಕೊಟ್ಟ. ಇವಾಗ ಅವ್ನು ಗೊತ್ತಿದ್ರು ಇವ್ರು ಸುಳ್ಳು ಹೇಳ್ಬಿಟ್ಟು ನಾನು ಮದ್ವೆ ಆಗಿದ್ದಾನೆ ಅಂತ ಹೇಳಿ ಹಂಗಾರೆ ಫೋಟೋಸ್ ತೋರಿಸ್ತೀನಿ. ಸುಳ್ಳು ಹೇಳಿ ಮದ್ವೆ ಆಗಿದ್ರೆ ಅವ್ರ ಅಪ್ಪ ಅಮ್ಮ ಇವ್ರು ಎಲ್ಲ ಒಪ್ಕೊಂಡು ಹೆಂಗ್ ಮಾಡ್ಕೊಂಡ್ರು ಸರ್? ಸುಳ್ಳಿಗೆ ಇವನು ತುಂಬಾ ದೊಡ್ಡದ್ ಮಾಡ್ತಾನೆ. ಹುಡುಗರು ಹೆಸರು ಅಂತ ಹೇಳಿ ಬೇರೆ ಹುಡುಗರದ್ದು ಮರ್ಯಾದೆ ಎಲ್ಲ ತೆಗ್ದು ನಮ್ಮ ಅಪ್ಪ ಅಮ್ಮ ನಮ್ದು ಎಲ್ಲ ಬೀದಿಯಲ್ಲೆಲ್ಲ ಪಬ್ಲಿಷ್ ಮಾಡಿದಾನೆ. ಈ ತರ ಇವ್ನು ಸುಳ್ಳು ಹೇಳ್ತಿರೋ ಗಂಡಸಿಗೆ ಯಾವತ್ತೂ ನ್ಯಾಯ ಸಿಗ್ಬಾರ್ದು. ಯಾಕೆಂದ್ರೆ ಅವನತ್ ಏನೇ ಇದ್ರು ಬರ್ಬೇಕು, ಸಮಾಜದ ಮುಂದೆ ತಗೊಂಬಂದು ತೋರಿಸ್ಬೇಕು. ನಾನು ಹೌದು ನನ್ನ ಹತ್ರ ಈ ತರ ಡಾಕ್ಯುಮೆಂಟ್ಸ್ ಇದೆ, ಮೇಘನ್ ಕೊಟ್ಟಿರೋ ದುಡ್ಡು ಒಡವೆ ಕೊಟ್ಟಿರೋದು ಅಂತ ತೋರಿಸ್ಬೇಕು. ಇಲ್ವಾ ಇಂಥವೆಲ್ಲ ಸುಳ್ಳಿನ ಮಾತಾಡಿದಾಗ ನನ್ಗೇನ ಆಯ್ತು ಅನ್ನೋದು ಅವನ ಹೆಸರು ಬರ್ದೆ ನಾನು ಸತ್ತೋಗೋದು. ಯಾಕೆ ಅಂದ್ರೆ ಕೆಟ್ಟದಾಗೆಲ್ಲ ಇದ್ ಮಾಡ್ತಾ ಇದ್ದಾನೆ. ಅವ್ನು ಓಪನ್ ಆಗಿ ಹೇಳಿದಾನೆ ಅವಳು ನ್ಯೂಡ್ ಫೋಟೋಸ್ಗಳೆಲ್ಲ ಹಾಕ್ತೀನಿ ನಾನು, ಅವಳು ನಮ್ ಬಿಡಲ್ಲ, ಯಾವ ಲೆವೆಲಿಗೆ ತಗೊಂಡ್ ಹೋಗ್ತೀನಿ, ಜೈಲಿಗೆ ತಗೊಂಡು ಹೆಂಗ್ ತಾನು ಹೋಗ್ತಾನೆ ಸರ್? ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಇದೆ ನನ್ನ ಹತ್ರ. 2 ಡೈವರ್ಸ್ ಆಗಿರೋ ಡಾಕ್ಯುಮೆಂಟ್ಸ್ ಕೂಡ ಅವನಿಗೆ ತೋರಿಸಿದೀನಿ. ಎಲ್ಲ ಗೊತ್ತಿದ್ದು ಮದುವೆ ನನ್ನ ಒತ್ತಾಯ ಪೂರ್ವಕ ಮದುವೆ ಮಾಡಿಸಿದ್ದಾರೆ, ರೌಡಿಗಳು ಕರ್ಕೊಬಂದ್ ಮದುವೆ ಮಾಡಿಸಿದ್ದಾನೆ ಅಂತ ಹೇಳೋದಕ್ಕೆ ನಾಚಿಕೆ ಆಗಬೇಕು ಅವನಿಗೆ. ಯಾವ ತರದಲ್ಲಿ 3 ತಿಂಗಳು ನನ್ನ ಜೊತೆ ಸಂಸಾರ ಮಾಡಿದಾನೆ ಅವಾಗಿಲ್ವಾ? ಮದ್ವೆಲಿ ನಗ್ನಗ್ತಾ ಇರೋದನ್ನೆಲ್ಲ ಇದಾವೆ. ಎಷ್ಟು ಸುಳ್ಳಿಗೆ ಅವನಿಗೆ ಸ್ಟಾಪೇ ಇಲ್ವಲ್ಲ ಸರ್? ನಾಳೆ ಕೋರ್ಟಿಗೆ ಹೋದಾಗ ಎಲ್ಲ ಅವನಿಗೆ ಕೊಟ್ಟಿರೋ ದುಡ್ಡು ಒಡವೆ ಎಲ್ಲ ಕೇಳ್ತಾರೆ ಅಂತ ಹೇಳ್ಬಿಟ್ಟು ಇವತ್ತು 25 ಲಕ್ಷ ಕೊಟ್ಟಿದ್ದಾನೆ ಅಂತ ಹೇಳ್ತಾ ಇದ್ದಾನೆ. ಅವ್ನು ದುಡಿಯೋದ್ ಬರೀ 70,000, ಅವನಿಗೆ ಹೆಂಗ್ ಬರುತ್ತೆ 25 ಲಕ್ಷ? ಅವ್ನು ನನಗೆ ಕೊಡೋದಕ್ಕೆ 25 ಲಕ್ಷ ಹೆಂಗ್ ಬರುತ್ತೆ? ನಾನು ಅವನಿಗೆ 3 ತಿಂಗಳು ದುಡ್ದು ನಾನ್ ಸಾಕಿದೀನಿ. ನಾನು ಅವನಿಗೆ ಕೊಡ್ಸಿರೋದು ಲ್ಯಾಪ್ಟಾಪ್ ಇವನು ಎಷ್ಟು 60 ಗ್ರಾಮ್ ಚೈನ್ ಕೊಟ್ಟಿದ್ದೀನಿ ಅವನಿಗೆ. 60 ಗ್ರಾಮ್ ಚೈನು ಉಂಗ್ರ ಎಲ್ಲ ಸೇರಿಸಿ 60 ಗ್ರಾಮ್ ಕೊಟ್ಟಿದ್ದೀನಿ. ನನ್ನವೇನೆ ಏನಿಲ್ಲ 50 ಗ್ರಾಮ್ ಅವ್ರ ಮನೆಗಿದೆ. ಎಲ್ಲೋಯ್ತವೆಲ್ಲ? ನಾನು ಅದನ್ನು ಬಿಟ್ಟೆ, ಬೇಡವೇ ಬೇಡ ಬಿಟ್ಟಾಕು. ಅವ್ನು ಇಷ್ಟು ಕೀಳವಾಗಿ ಒಂದು ಸ್ವಂತ ಎಂತಿನೇ ಫೋಟೋಸ್ಗಳೆಲ್ಲ ತಗೊಂಡೋಗಿ ಪಬ್ಲಿಕ್ ಅಲ್ಲಿ ಇನಿಸ್ಕೊಂಡು ಫೋಟೋ ಹಾಕ್ತಿದ್ದಾನೆ ಅಂತ ಗಂಡಗ್ ನನ್ ಮರ್ಯಾದೆ ಅಷ್ಟು ಕೊಟ್ರು ಬೇಡ ಬಿಟ್ಟಾಕು ಅಂತ ಬಿಟ್ರು ನನ್ನ ಮತ್ತೆ ಕೆಟ್ಟದಾಗಿ ಪ್ರೋವಾಕ್ ಮಾಡ್ತಾವನು ಎಲ್ಲಾ ಜನದ ಮುಂದೆನು. ನಾನು ಯಾವ್ದೇ ತರದ ನೆಕ್ಸ್ಟ್ ಸ್ಟೆಪ್ಸ್ ನಾನು ತಗೊಂತೀನಿ ಸರ್, ನಾನು ಬಿಡಲ್ಲ. ಯಾಕೆ ಅಂದ್ರೆ ಇಂಥ ಸುಳ್ಳುಗಾರಿಕೆ ಮಾಡೋ ಸುಳ್ಳು ಹುಡುಗರಿಗೆ ಯಾವತ್ತೂ ಪಶ್ಚಾತ್ತಾಪ ಆಗ್ಬೇಕು. ಯಾಕೆ ಅಂದ್ರೆ ನಾನು 2ನೇ ಮದ್ವೆ ಡೈವರ್ಸ್ ಆದಾಗ್ಲೂ ನಾನು ಹೇಳ್ದೆ ಬೇಡ ಮಂಜು ಆಗದ್ ಬೇಡ. ಯಾಕೆ ಅಂದ್ರೆ ಇದು ನೀನ್ 1ನೇ ಮದ್ವೆ, ನಿನಗೆ ಅದು ಏಟ್ ಆಗೋದು. ಯಾರನ್ನ ಅಂದಾಗ ನೋಡು 2ನೇ ಮದ್ವೆ ಆಗಿರೋ ಹುಡುಗಿನ ಮದ್ವೆ ಆಗಿದ್ದೆ, ಇಲ್ಲ ನಾನು ಇನ್ನೇ ಬೇಕು ಅಂತ ಕೂತ್ಕೊಂಡಿದ್ದೆ. ಎಷ್ಟು ಜನ ಸಾಕ್ಷಿಸ್ಬೇಕು ಸರ್? ನಾನು ಹೇಳಿರೋದನ್ನ ನಾನು ತೋರಿಸ್ತೀನಿ. ನಮ್ಮ ಮನೆ ಮುಂದೆ ಬಂದು ಕೆಟ್ಟದಾಗಿ ನನ್ನ ಬಗ್ಗೆ ಅದು ಮಾಡ್ತಾ ಇದ್ದು ಯಾವ್ದಕ್ಕೋಸ್ಕರ? ಬರೀ ಅವ್ನು ಮಲಗೋಸ್ಕರ ಅವನು ಇಷ್ಟು ಕೆಟ್ಟದಾಗ ಮಾತಾಡ್ತಾನೆ ಅಂದ್ಮೇಲೆ ಏನ್ ಹೆಣ್ಣಿಗೆ ಬೆಲೆನೇ ಇಲ್ವಾ ಇವನ ಹತ್ರ? ಇವ್ನಿಗೆ ಬರೀ ಬೇಕು ಅಂದ್ರೆ ಮಲ್ಕೋಬೇಕು, ಬೇಡ ಅಂದ್ರೆ ಎದಾಳ್ದಿಲ್ಲ ಅಂದ್ರೆ ಹಂಗಂದ್ರೆ ಏನ್ ಬೇಕಾದ್ರೂ ಪಟ್ಟ ಕಟ್ಬಿಡ್ತಾನ. ಇವಾಗ ಅವ್ನು ಹೇಳ್ತಿರೋದಕ್ಕೆಲ್ಲ ಪ್ರತಿಯೊಂದಕ್ಕೂ ಒಂದು ಸಾಕ್ಷಿ ತರಬೇಕು, ವಿತ್ ಡಾಕ್ಯುಮೆಂಟ್ಸ್ ಬರ್ಲಿ. ನಾನು ಲೀಗಲಿ ನಾನು ಫೈಟ್ ಮಾಡ್ತೀನಿ ಸತಿ, ನಾನು ಆನ್ಸರ್ ಕೊಡ್ತೀನಿ. ಯಾಕಂದ್ರೆ ನಾನು ಎಷ್ಟೊಂದು ಹೇಳ್ಬೇಕಂದ್ರೆ ನನ್ನಂತ ಡಾಕ್ಯುಮೆಂಟ್ಸ್ ಐತೆ. ನಾನು ಆಲ್ರೆಡಿ ಎಷ್ಟೋ ನ್ಯೂಸ್ ಚಾನೆಲ್ಸ್ಗಳೆಲ್ಲ ತೋರಿಸಿದೀನಿ ನಾನು ಏನ್ ಕೊಟ್ಟಿದ್ದೀನಿ ಏನ್ ಕೊಟ್ಟಿಲ್ಲ ಅಂತೆಲ್ಲ. ಆದ್ರೆ ನಂದು ಜಾಬಿಗೂ ಕೂಡ ಕಲ್ಲು ಹಾಕಿದ್ದಾನೆ. ಹೋಗ್ಬಿಟ್ಟು ನನ್ನ ಜಾಬ್ ಅಲ್ಲಿ ಅವಳು ಸುಳ್ಳು ಏನೋ ಡಾಕ್ಯುಮೆಂಟ್ ಸುಳ್ಳು ಅಂತೆಲ್ಲ ಪ್ರತಿಯೊಂದು ಇಲ್ದೆ ಹೆಂಗೆ 5 ವರ್ಷ 6 ವರ್ಷ ನಾನು ಕೆಲಸ ಮಾಡ್ತಿದ್ದೀನಿ. ಇವ್ನಿಗೆ ನಾನು ಏಟ್ ಆಗ್ಲಿ ಅಂತಾನೆ ಮಾಡಿರೋ ರೆಕಾರ್ಡಿಂಗ್ ಕೂಡ ನನ್ನ ಹತ್ರ ಇದೆ. ನಾನು ಅದನ್ನ ಸಬ್ಮಿಟ್ ಮಾಡ್ತೀನಿ. ಇಷ್ಟು ಚೀಪ್ ಆಗಿ ಸ್ವಂತ ಎಂತಿನ ಅವ್ನು ಬೀದಿಗೆ ತರ್ತಾನೆ ಅಂತ ಅನ್ಕೊಂಡಿಲ್ಲ. ನಾನು ಬಿಡಲ್ಲ ಸರ್, ನಿಜವಾಗ್ಲೂ ಇವನಿಗೆ ಹೇಟ್ ಆಗ್ಲೇಬೇಕು. ಯಾಕೆ ಅಂದ್ರೆ ಎಂತಿ ಜೊತೆ 3 ತಿಂಗಳು ಸಂಸಾರ ಮಾಡ್ಬಿಟ್ಟು ಗೋಸ್ಕರ ಅವಳು ಇದು ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಹೋಗಿ ಬೀದಿಲಿ ನಿಂತ್ಕೊಂಡು ಕೆಟ್ಟದಾಗ ಹೇಳಿ ದುಡ್ಡುಗಳು ಹನಿ ಟ್ರ್ಯಾಪ್ ಮಾಡ್ತಾ ಇದ್ದಾನೆ ಅಂತ. ಹನಿ ಟ್ರ್ಯಾಪ್ ಅಂದ್ರೆ ಏನು ಅಂತ ನಾನು ತೋರಿಸ್ ಎಸ್ಎನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡಲಿಕ್ಕೆ ಸಂತ್ರಸ್ತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅವ್ರನ್ನೇ ಮಾತನಾಡಿಸೋಣ. ಮೇಡಮ್ ನಮಸ್ತೆ. ಹಲೋ ನಮಸ್ತೆ ಮ್ಯಾಮ್. ಮೇಡಮ್, ಈಗ ನೀವು 4 ಮದುವೆ ಆಗಿದ್ದೀರಿ ಅಂತ ಹೇಳಿ ಮಂಜುನಾಥ್ ಆರೋಪ ಮಾಡ್ತಾ ಇದ್ದಾರೆ. ಬಟ್ ನೀವು ಹೇಳ್ತಾ ಇದ್ದೀರಿ ಎಲ್ಲವೂ ಗೊತ್ತಿದ್ದೇ ಮದುವೆ ಆಗಿದ್ದು, 2 ಮದುವೆ ಆಗಿದೆ, ಇದು 3ನೇ ಮದುವೆ ಅಂತ ಹೇಳ್ತಾ ಇದ್ದೀರಿ. ಏನಿದು ವಿಚಾರ? ಯಾವ ವಿಚಾರಕ್ಕೆ ನಿಮ್ಮಿಬ್ಬರ ಮಧ್ಯೆ ಮನಸ್ತಾಪ ಬಂತು? ಈ ಬೀದಿ ರಂಪಾಟ ಯಾಕಾಗ್ತಾ ಇದೆ? ಮೇಡಮ್, ಇದು 2 ಮ್ಯಾರೇಜ್ ಆಗಿರೋದು. ಫಸ್ಟ್ ಮ್ಯಾರೇಜ್ ಆಗಿದ್ದಾಗ್ಲೂ ಅವನಿಗೆ ಗೊತ್ತಿತ್ತು, ಓಕೆನಾ, ಇದು ಆಗಿದೆ, ಇದು ಡೈವರ್ಸ್ ಆಗಿರೋದು. ಅವನಿಗೆ ಪ್ರತಿಯೊಂದು ವಿತ್ ನಂದು ಆಗಿರೋ ಆರ್ಡರ್ ಶೀಟು ನೋಡಿದ್ದ.
ಸೆಕೆಂಡ್ ಮ್ಯಾರೇಜ್ ಆದಾಗ್ಲೂ ಕೂಡ ಅಲ್ಲೂ ಪ್ರಾಬ್ಲಮ್ ತಂದು ಜಗಳ ಮಾಡಿ ಅದು ಡೈವೋರ್ಸ್ ಆಗಂಗ್ ಮಾಡಿದ್ದು ಇವನು. ಅದಕ್ಕೂ ಅವನಿಗೆ ಗೊತ್ತು ಆನ್ಸರ್. ಬಟ್ ಇವತ್ತು ಬಂದು ಹೇಳ್ತಿದ್ದಾನೆ ನನ್ಗೆ ಗೊತ್ತೇ ಇಲ್ಲ, ಸುಳ್ಳು ಹೇಳಿ ಮದ್ವೆ ಆಗಿದ್ದಾನೆ ಅಂತ. ಸುಳ್ಳು ಹೇಳಿ ಮದ್ವೆ ಆದ ಅದೇಂಗ್ ಮೇಡಮ್ 2 ವರ್ಷದಿಂದ ನನ್ನ ಜೊತೆ ಓಡಾಡ್ತಾವನೆ. ಅವ್ನಿಗೆ ಪ್ರತಿಯೊಂದು ಗೊತ್ತು, ಆಫೀಸ್ ವರ್ಕ್ ಅಲ್ಲಿ ಗೊತ್ತು, ಪ್ರತಿಯೊಂದು ಗೊತ್ತಿದ್ಮೇಲೆ ಅವ್ರ ಅಪ್ಪ ಅಮ್ಮನ ಮನೆ ಕರ್ಕೊಂಡು ಹೋಗಿ ಎಲ್ಲಾನು ಮಾತಾಡ್ತಿದ್ದಾನೆ, ಎಲ್ಲ ಗೊತ್ತಿದ್ದು. ನಾ ಹೆಂಗಿ ಮದ್ವೆ ಆಗ್ಬಿಟ್ಟ ನಾನು ನಿಮ್ ಕೇಳೋದು. ಇವಾಗ ಅವ್ನು ಹೇಳ್ತಿದ್ದಾನಲ್ವಾ, ಇವಾಗ 4ನೇ ಮದ್ವೆ ಎಲ್ಲಿದೆ? 4ನೇ ಮದ್ವೆ ತೋರಿಸ್ಬೇಕು ಅವ್ನು. ಇವಾಗ 4ನೇ ಮದ್ವೆ ಎಲ್ಲಾಗಿದ್ದಾಳೆ, ಯಾರ ಜೊತೆ ಆಗಿದ್ದಾಳೆ ಅನ್ನೋದು ನಾನು ತೋರಿಸ್ಬೇಕು. ಮತ್ತೆ 3ನೇ ಮದ್ವೆ ಆಗ್ಬೇಕಾರೆ ಇವಾಗ ಮಂಜು ಅನ್ನೋನೇ ಪ್ರೆಸೆಂಟ್ ಗಂಡ ಅಲ್ವಾ. ಇವನಿಗೆ ಎಲ್ಲಾ ಗೊತ್ತಿತ್ತು. 3 ತಿಂಗಳು ಸಂಸಾರ ಮಾಡ್ಬೇಕಾ, ಚೆನ್ನಾಗಿತ್ತು, ಇಸ್ಕೋಬೇಕಾ, ನನ್ನ ಹತ್ರ 5 ಲಕ್ಷ ಕ್ಯಾಶ್ ಇಸ್ಕೊಂಡ, ನನಗೆ ಸರ ಬೇಕು, ಉಂಗ್ರ ಕೊಟ್ಟಿಲ್ಲ, ಮಲ್ಕೊಳಕ್ ಬೆಡ್ 15,000 ರೂಪಾಯಿ ಬೆಡ್ ಬೇಕು ಅಂತ ಹೇಳ್ತಾ ಅದನ್ನು ಕೊಡಿಸ್ತೆ. ಎಲ್ಲಾ ಕೊಡಿಸ್ಬಿಟ್ಟು 25 ಲಕ್ಷ ಇಸ್ಕೊಂಡೋಳ್ ಮೇಘ, 50 ಗ್ರಾಮ್ ಕೊಟ್ಟೋಳ್ ಮೇಘ ಅಂದ್ರೆ ಎಲ್ಲಿ ಪ್ರೂಫ್ ತೋರ್ಸಿ. ಇವಾಗ ನಾನು ನಿನಗೆ ಕೊಟ್ಟಿರೋದು ಪ್ರೂಫ್ ಐತೆ, ನೀನ್ ಬಾ ಎದುರುಗೇನೆ, ನಾನು ತಗೊಬರ್ತೀನಿ. ನೀನ್ ಧೈರ್ಯವಾಗಿ ನೀನ್ ತರ್ತೀಯ ನನಗೆ? ನೀನ್ ಕೊಟ್ಟಿರೋದು 25 ಲಕ್ಷ, ಅವ್ನು ದುಡಿಯೋದು 70,000 ಹೊತ್ತು ದುಡಿಯೋಣ, 25 ಲಕ್ಷ ಕ್ಯಾಶ್ ಹೆಂಗ್ ಬರುತ್ತೆ? ಇವಾಗ ಒಂದು ಡ್ರಾ ಮಾಡಿರ್ಬೇಕು ಬ್ಯಾಂಕಿಂದ. ಇವಾಗ ಬ್ಯಾಂಕಿಂದ ಸ್ಟೇಟ್ಮೆಂಟ್ ತರ್ಬೇಕು ಅವನು, ಎಷ್ಟು ಎಲ್ಲಿ ದುಡ್ಡು ತಗೊಂಡವನೆ 25 ಲಕ್ಷ, ಎಲ್ಲಿ ಗೋಲ್ಡ್ ತಗೊಂಡವನೆ ಅಂತ ನಮಗೆ ತೋರಿಸ್ಬೇಕು. ಈಗ ನನ್ನ ಹತ್ರ ಇದೆ ಅಂದ್ಮೇಲೆ ನಾನು ತೋರಿಸ್ತೀನಿ ಮೇಡಮ್ ಅವ್ನಿಗೆ. ಈಗ ನೀವು 30 ಲಕ್ಷ ಹಣ, ಚಿನ್ನಾಭರಣ, ಐಫೋನ್ ಪಡೆದುಕೊಂಡು 2ನೇ ಗಂಡನ್ ಕೈ ಕೊಟ್ಟಿದ್ದೀರಿ ಅಂತ ಹೇಳ್ತಾ ಇದ್ದಾನೆ ಮಂಜುನಾಥ್. ಹೌದಾ, ನಿಜಾನಾ? ಅದೇ ಅವ್ರಿಗೆ ಎಲ್ಲಿ ತೋರಿಸ್ಬೇಕಲ್ಲ. ಐಫೋನ್ ಅಂತ ನನ್ನ ಐಫೋನ್ ಇಲ್ಲ ಯೂಸ್ ಮಾಡ್ತೀನಿ, ಆಂಡ್ರಾಯ್ಡ್ 5 ವರ್ಷದಿಂದ. ಐಫೋನ್ 2 ಐಫೋನ್ ಯೂಸ್ ಮಾಡ್ತಿರೋದು ಅವನು. ಟ್ಯಾಬ್ ಕೊಟ್ಟವನೆ ಅಂತಾನೆ. ಟ್ಯಾಬ್ ಎಲ್ಲಿದೆ ನಾನು ಕೇಳೋಗ್ರಿ. ಒಂದ್ಸತಿ ತಗೊಂಡಿರೋದು ಒಂದು ಡೀಟೇಲ್ಸ್ ನಾನೇ ತೆಗೆದು ಬಂದು ಕೊಡ್ತೀನಿ. ಎಲ್ಲಿಗೆ ತೆಗ್ದವನೆ, ಎಲ್ಲಿದೆ ಒಂದು ಪ್ರತಿಯೊಂದು ಡೀಟೇಲ್ಸ್ ನಾನು ಕೊಡ್ತೀನಿ ಇವಾಗ. ಈಗ ಈ ಎಲ್ಲ ಆರೋಪಗಳು ಸುಳ್ಳು ಅಂತ ನೀವು ಹೇಳ್ತಾ ಇದ್ದೀರಿ. ಹಣ ಕೊಟ್ಟಿದ್ದೀನಿ, ನಾನು 5 ಲಕ್ಷ ಹಣ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದೀರಿ. ಬಟ್ ನಿಮ್ಮ ಹತ್ರನೂ ಪ್ರೂಫ್ ಇಲ್ಲ, ಯಾಕೆಂದ್ರೆ ಕೊಟ್ಟಿರೋದು ಕ್ಯಾಶು. ಅವ್ನು ಇವಾಗ ಡ್ರಾ ಮಾಡಿರೋ ತೋರಿಸ್ಬೇಕಲ್ಲ ಮೇಡಮ್. ಇವಾಗ ನಾನು ಮೇಘಂಗ್ ಇಷ್ಟು ಕೊಟ್ಟಿದ್ದೀನಿ, ನಾನು ಇಷ್ಟಿದೆ ಅಂತ ಅಂದಾಗ ಅವ್ನು ಹೇಳಿ ತೋರಿಸ್ಬೇಕು. ಎಲ್ಲೇ ಬಂದ್ರು ಕೈ ಬೀಸ್ಕೊಂಬರೋದಲ್ಲ ದೊಡ್ಡ ವಿಷಯ. ಆನ್ಸರ್ ಕೊಡ್ಬೇಕು. ಅವನು ಒಂದು ಹೆಣ್ಣಿಗೆ ಮರ್ಯಾದೆ ತೆಗಿತಿದ್ದಾನ ಅವನು. ಏನಂತ ತೋರಿಸಿ ಅಂತಂದ್ರೆ ನಾನು ಒಳ್ಳೆಯವನು, ಅವಳು ಕೆಟ್ಟವಳು ಅಂತ ತೋರಿಸ್ತಾನೆ. ತೋರಿಸ್ಬೇಕಾದ್ರೆ ಒಬ್ಬ ಅದನ್ನು ತಗೋಬರ್ಬೇಕು ಡಾಕ್ಯುಮೆಂಟ್ಸ್. ಹೌದು ನನ್ನ ಹತ್ರ ಈ ತರ ಡಾಕ್ಯುಮೆಂಟ್ಸ್ ಇದೆ, ಇಷ್ಟು ಕೊಟ್ಟಿದ್ದೀನಿ ಅಂತ. ಏನು ಇಲ್ದಾಗ ಹೆಂಗ್ ಬಂದ್ ಮಾತಾಡ್ತಾನೆ ಎಲ್ಲಾ ಕಡೆ ನಾನು ಕೇಳೋದು. ಓಕೆ, ನೀವೇನೋ ಸಾಕ್ಷಿ ಕೇಳ್ತಾ ಇದ್ದೀರಿ. ಆಯಿತು, ಸಾಕ್ಷಿ ಇಲ್ಲದೆ ಒಬ್ಬರ ಮೇಲೆ ಆರೋಪ ಮಾಡೋದು ತಪ್ಪು, ಹೌದು. ಈಗ ನಿಮ್ಗೆ ಗೊತ್ತು ನೋಡಿ, ಮುಳ್ಳಿನ ಮೇಲೆ ಸೀರೆ ಬಿದ್ದರು, ಸೀರೆ ಮೇಲೆ ಮುಳ್ಳು ಬಿದ್ದರು, ಅದು ಹರಿಯೋದು ಸೀರೆನೇ ಅನ್ನೋದು ನಿಮ್ಗೆ ಗೊತ್ತು. ಇಷ್ಟೆಲ್ಲ ಹೈ ಡ್ರಾಮಾ ಮಾಡ್ತಾನೆ, ಇಷ್ಟೆಲ್ಲ ಸುಳ್ಳುಗಾರ, ಮೋಸಗಾರ ಅಂತ ಗೊತ್ತಿದ್ದು ನೀವು ಯಾಕೆ ಅವನ್ನ ಮದುವೆ ಮಾಡ್ಕೊಂಡ್ರಿ? ಸ್ಟಾರ್ಟಿಂಗ್ ಅಲ್ಲಿ ಅವನು ಮೋಸಗಾರ ಅಂತ ನಮಗೆ ತೋರಿಸಲೇ ಇಲ್ವಲ್ಲ ಮೇಡಮ್. ಅವನು ತುಂಬಾ ಚೆನ್ನಾಗಿದ್ದ. ನಾನು ನಿನಗೆ ಸಪೋರ್ಟಿವ್ ಆಗಿರ್ತೀನಿ, 2 ಮದ್ವೆ ಆದ್ರೇನು 10 ಮದ್ವೆ ಆದ್ರೂ ಇರ್ತೀನಿ ಮಾಡ್ತೀನಿ ಅಂತ ಹೇಳ್ದವನು ಈ ತರ ಇವಾಗ ನಾಟಕ ಆಡ್ಕೊಂಡು. ಇವಾಗ ನಾನು ಇನ್ನೊಂದು ಯಾವ್ದಲ್ಲ ಚಾನಲ್ ನೋಡಿದೆ, ನನ್ನ ಹತ್ರ ಇದೆ ನ್ಯೂಡ್ ಫೋಟೋಸ್ ಹಾಕ್ಲಾ ಅಂತ. ಅವ್ನು ಹಾಕ್ಲಿ ನ್ಯೂಡ್ ಫೋಟೋಸ್. ಅಂದ್ರೆ ಸ್ವಂತ ಎಂತಿದ್ದೇನೆ ಗೊತ್ತಿಲ್ಲದಂಗೆ ನ್ಯೂಡ್ ಫೋಟೋಸ್ ತಕ್ಕಂತವನೆ ಅಂದ್ರೆ ಎಷ್ಟು ಕೆಟ್ಟ ಮಟ್ಟಿಗೆ ಅವ್ನು ನಿಲ್ಸವನೆ ಅಂದ್ರೆ ಸ್ವಂತ ಎಂತಿ ಜೊತೆ ಮಲಗಿ. ಮೇಡಮ್, ಇನ್ನೊಂದು ವಿಚಾರ ನೀವು ಇವಾಗಷ್ಟೇ ಹೇಳಿದ್ರಿ, ಮದುವೆಗೆ ಮುಂಚೆ ಮನೆ ಹತ್ರ ಬರೋದು, ರಂಪ ರಾಮಾಯಣ ಮಾಡಿರೋದು, ಮರ್ಯಾದೆ ಕಳ್ದಿರೋದು, ಇಷ್ಟೆಲ್ಲ ಆದ್ರೂ ಕೂಡ ಮದ್ವೆ ಆಗ್ಬೇಕು ಅಂದಾಗ ಇನ್ನೊಮ್ಮೆ ಯೋಚನೆ ಮಾಡ್ಬೇಕಾಗಿತ್ತಲ್ಲ. ಇಲ್ಲ, ಅವನು ಮದ್ವೆ ಆಗಕ್ಕಿಂತ ಮುಂಚೆ ಅವನು ಇದನ್ನ ತೋರಿಸಿರ್ಲಿಲ್ಲ. ಮದ್ವೆ ಆದ್ಮೇಲೆ ಯಾವಾಗ ನಿನ್ಗೆ ಸೆಕ್ಸುವಲ್ ಅನ್ನೋದು ಮ್ಯಾಟ್ರು ಬಂದಾಗ ಅವನೇನ್ ಮಾಡ್ದ, ಕೆಟ್ಟದಾಗಿ ಬಿಹೇವ್ ಮಾಡಿದಾಗ ನಾನು ಅವನೊಬ್ಬ ಹೆಂಡತಿಯಾಗಿ ಕೇಳ್ದೆ, ಇಷ್ಟು ಕೆಟ್ಟದಾಗಿ ನೀನ್ ಸೆಕ್ಸುವಲ್ ಬಿಹೇವ್ ಮಾಡ್ಬೇಕು ಅಂತ ಒಂದು ಹೆಂಡತಿನ ಎಕ್ಸ್ಪೆಕ್ಟ್ ಮಾಡ್ತಿದ್ದಲ್ಲ, ಇದು ಸರಿನಾ? ನಾನು ನಿಮ್ ತಂದೆ ತಾಯಿ ತನಕ ನಾನು ಕೇಳ್ತೀನಿ, ನಿಮ್ ಮಗ ಈ ತರ ಮಾಡ್ಬೇಕು ಅಂತ ಕೇಳ್ತಾನೆ, ಈ ತರ ಎಲ್ಲ ನಡ್ಕೋಬೇಕು ಅಂತ ಹೇಳ್ತಾ, ಅದು ಸರಿನಾ ಅಂತ ನಾನು ನಿಮ್ಮ ಅಪ್ಪ ಅಮ್ಮನ್ ಕೇಳ್ತೀನಿ ಅಂತ ಹೇಳಿದಷ್ಟೇ. ಮನೆ ಬಟ್ಟೆ ಬರೆ ಎಲ್ಲ ತಗೊಂಡು ಓಟೋದನ್ನು ಬೆಳಿಗಿನ ಜಾವ ಜನದ ಮುಂದೆ ಬಂದು ಅವಳು ಮರ್ಯಾದೆ ತೆಗಿಲೇಬೇಕು ಅಂತ ನಿಂತ್ಕೊಂಡು ಕೆಟ್ಟದಾಗ ಮಾತಾಡ್ದ ನಮ್ಮ ಮನೆ ಮುಂದೆ. ನಾನು ಅದನ್ನ ವಿಡಿಯೋ ನಾನು ತೋರಿಸ್ತೀನಿ. ಯಾಕೆಂದ್ರೆ ಇವನು ಪಾಪ ಇಷ್ಟೊಂದು ಸುಳ್ಳು ಹೇಳ್ತವನೆ. ನಾನ್ ಸಾಚಾ ಅಂತ ತೋರ್ಸೋನು ಪ್ರೂಫ್ ತರಬೇಕು. ಇವಾಗ ಮೇಘುಂಗೆ 4ನೇ ಮದ್ವೆ ಅಂದಿದ್ದಾನೆ, ಎಲ್ಲಿದೆ 4ನೇ ಮದ್ವೆ ತೋರಿಸ್ಬೇಕಲ್ವಾ ಅವನು ಇವಾಗ. ಇಷ್ಟೊಂದು ದುಡ್ಡು ಇಟ್ಕೊಂಡಿದ್ದಾಳೆ ಎಂದು. ಈಗ ಈ 3 ಮದುವೆ ಎಲ್ಲವನ್ನು ತಿರಸ್ಕರಿಸಿ 4ನೇ ಮದುವೆಗೆ ತಯಾರಿ ಮಾಡ್ಕೊಳ್ತಾ ಇದ್ದಾರೆ, ಅದಕ್ಕೆ ಇಷ್ಟೆಲ್ಲ ರಂಪಾ ರಾಮಾಯಣ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ತೋರಿಸ್ಬೇಕಲ್ವಾ ಮೇಡಮ್. 4ನೇ ಮದ್ವೆ ಯಾರು ಇವಾಗ ಇಲ್ಲಿಂದ ನೆಕ್ಸ್ಟ್ ಆಗಿಲ್ಲ, 3ನೇ ಮದ್ವೆ ಆಗಿರೋದು ಇವನ್ ಜೊತೆ ಗೊತ್ತಿರೋನ್ ಜೊತೆನೆ ನಾ ಸಂಸಾರ ಮಾಡ್ಬೇಕು ಅಂತ ಒಪ್ಕೊಂಡ್ ಬಂದಿರೋಳ್ಗೆ ಇವನು ಬೀದಿಗೆ ನಿಲ್ಸಿ ಫೋಟೋಗಳನ್ನೆಲ್ಲ ತಗೊಂಡೋಗಿ ಯಾವ್ದೋ ಒಂದು ಫೇಸ್ಬುಕ್ ಅಲ್ಲಿ ನಂದು ನಮ್ಮ ಅಪ್ಪ ಅಮ್ಮಂದು ನಂದು ಅಶ್ಲೀಲವಾಗಿರೋ ಫೋಟೋಸ್ಗಳನ್ನೆಲ್ಲ ಪಬ್ಲಿಷ್ ಮಾಡಿದ್ದಾನೆ. ಒಬ್ಬ ಗಂಡ್ಸಾಗಿ ಮಾಡ್ತಾರ ಆ ತರ? ನಾನ್ ಕೇಳೋದು, ಒಬ್ಬ ಗಂಡ್ಸಾಗಿ ನೀನ್ ನನ್ನ ಜೊತೆ 3 ತಿಂಗಳು ಸಂಸಾರ ಮಾಡ್ದು ನೀನ್ ಹೆಂಗ್ ಆಗ್ತಿ ನೀನು? ನಾನ್ ಕೇಳೋದು, ನೀನ್ ಅಷ್ಟು ಹುಡುಗಿನ ಅಷ್ಟು ಕೆಡದಾಗ ತೋರಿಸ್ಬೇಕು ಅಂತ ಮೈಂಡ್ ಅಲ್ಲಿ ಇಟ್ಕೊಂಬಿಟ್ಟವನು ಅವನು.
ಈಗ ನೀವು ಅವ್ರ ಕಡೆಯಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ? ಈಗ ಅವನು ವಿತ್ ಪ್ರೂಫ್ ತರಬೇಕು. 25 ಲಕ್ಷ ಯಾವ ಬ್ಯಾಂಕಿಂದ ತೆಗ್ದವನ, ಯಾರ ಅಕೌಂಟಿಗೆ, ನನ್ನ ಅಕೌಂಟಿಗೆ ಹಾಕೋಣ, ಇನ್ನೊಬ್ರಿಗೆ ಅಕೌಂಟ್ಗೆ ಹಾಕೋಣ, ಎಷ್ಟು ಗ್ರಾಮ್ ಗೋಲ್ಡ್ ಕೊಟ್ಟೋನ, ಗೋಲ್ಡ್ ಎಲ್ಲಿ ತಾನೆ, ಪ್ರತಿಯೊಂದನ್ನು ಡೀಟೇಲ್ಸ್ ಅಂತ ತೋರಿಸಿದ್ರೆ ನಾನು ಅಲ್ಲೇ ಬಂದು ತಲೆ ಬಗ್ಸಿ ಅವ್ನ ಮುಂದೆ ಶರಣಾಗಿ ನಿಂತ್ಕೊಂತೀನಿ. ಹೌದಪ್ಪ ಮಂಜು, ನಿನ್ನ ಹತ್ರ ಎಲ್ಲ ಇಸ್ಕೊಂಡ್ಬಿಟ್ಟಿದೀನಿ ಮರಯ, ಬಾ ಅಂತ ನಾನು ಇದ್ ಮಾಡ್ತೀನಿ. ಏನು ಇಲ್ದಂಗ ಅವ್ನು ಹೆಂಗ್ ಬಂದ್ ಹೇಳ್ತಾನೆ? ಏನಾಗ್ತಿದೆ ಗೊತ್ತಾ, ಈಗ ಏನಾಗ್ತಿದೆ ನೋಡಿ, ನಿಮ್ಮ ತಂದೆ ತಾಯಿ ಇಷ್ಟು ವರ್ಷ ಸಾಕಿ ಸಲಗಿ ಪಾಪ ಅವ್ರ ಮರ್ಯಾದೆ ಹೋಗ್ತಾ ಇದೆ, ನಿಮ್ದು ಮರ್ಯಾದೆ ಹೋಗ್ತಾ ಇದೆ. ಬಹಳ ನೋವಾಗತ್ತಲ್ವಾ ಈ ತರ ಆದಾಗ? ನಿಜ. ಯಾಕೆ ಅಂದ್ರೆ ನಾನು 2ನೇ ಮದ್ವೆ ಆದದ್ದು ಡೈವರ್ಸ್ ಆಗ್ಬೇಕಾದ್ರೆ ನನಗೆ ಗೊತ್ತಿತ್ತು ಮೇಡಮ್ ಎಷ್ಟು ಕಷ್ಟ ಅಂತ. 1ನೇ ಮದ್ವೆ ಆದಾಗ ಬೀದಿನು ಟಾಯ್ಲೆಟ್ ನೀರು ಕುಡ್ಸೋರು ಅವ್ರ ಮನೇಲಿ, ಏನೋ ಅಷ್ಟೊಂದು ಶ್ರೀಮಂತಿಕೆ ಬದುಕ್ತಿರೋರು ನನ್ನನ್ನು ಟಾಯ್ಲೆಟ್ ನೀರು ಕುಡ್ಸಿ ನನಗೆ ಎಂತ ಜೀವನ ಮಾಡಿದ್ರು ಅಂದ್ರೆ ನನಗೆ ಗೊತ್ತು. 6 ತಿಂಗಳು ನರಳಾಡಿ ಸತ್ತಿರೋದು ನಾನು. ಅದರಿಂದ ಬಿಡಿಸ್ಕೊಂಡ್ ಬರೋ ಅಷ್ಟಿಗೆ ನನ್ನ ಜೀವನ ಹೆಂಗಾಗಿತ್ತು ಅಂದ್ರೆ ನನ್ನ ಪರಿಸ್ಥಿತಿ ಅಷ್ಟು ಬೇಡ ಅಂತ ನಿಲ್ಸಿದ್ದೆ. ಆಯ್ತು ಬಿಡು, ಈಗ 2ನೇ ಮ್ಯಾರೇಜ್ ಆದಾಗ ಯಾರೊಬ್ಬ ನಂತರನೇ ನೊಂದಿರೋ ಹುಡುಗನ್ ಮದ್ವೆ ಆದ್ರೆ ಲೈಫ್ ಆರಾಮಾಗಿರುತ್ತೆ ಅಂತ ನಾನು ಆದ್ರೆ ಅವನು ಅಲ್ಲೇ ಮೋಸ್ಕಾರ. ಮದ್ವೆ ಆಗಿದೆ, ಎಂತಿ ಸತ್ತೋಗಿದ್ದಾಳೆ ಅಂತ ಹೇಳ್ದ, ನೋಡ್ರಿ ಎಂತಿ ಬದುಕೇ ಇದ್ದಾಳೆ. ಇವನು ಬಂದು ಅಲ್ಲೂನು ಪ್ರಾಬ್ಲಮ್ ಮಾಡಿ ಅಲ್ಲೂನು ಅದು ಜೀವನ ಹಾಳಾಗೋಯ್ತು. ಬೇಡವೇ ಬೇಡ ಮದ್ವೆ ಅನ್ನೋದನ್ನೇ ಇದ್ದಿದ್ದು ಕಾನ್ಸೆಪ್ಟಿಗೆ ಇವನೇ ಬಂದು ನಾನ್ ಮದ್ವೆ ಆಗೇ ಆಗ್ತೀನಿ, ನೀನ್ 2 ಅಲ್ಲ 10 ಮದ್ವೆ ಆಗಿದ್ರು ನಾನು ನಿನ್ ಮದ್ವೆ ಆಗ್ತೀನಿ, ನನಗೆಲ್ಲ ಗೊತ್ತು, ನೀನ್ ಸಪೋರ್ಟಿವ್ ನಿಂತೀನಿ ಅಂತ ಮದ್ವೆ ಆದವನು ಇವತ್ತಿಗೆ ಯಾಕೆ ಈ ತರ ಕಾಟ ಆಡ್ತಾವನೆ? ನಾನ್ 5 ಲಕ್ಷ ಕೊಟ್ಟು ಬಂಗಾರ ಕೊಟ್ಟಿದ್ದೀನಿ. ನನ್ನ ಹತ್ರ ಪ್ರೂಫ್ ಇದೆ. ಅದು ನಾನ್ ಸುಳ್ಳು ಹೇಳಲ್ಲ. ಅವನ ಹತ್ರ ಸುಳ್ಳು ಹೇಳ್ಬಿಟ್ಟು ನ್ಯೂಸ್ ಚಾನಲ್ ಅವನ್ನ ಕೆಟ್ಟದ್ ಮಾಡೋದು, ಇಲ್ಲ ತಂದೆ ತಾಯಿಗಳನ್ನೆಲ್ಲ ಕೆಟ್ಟದ್ ಮಾಡೋ ತರ ಪರಿಸ್ಥಿತಿ ನನಗೆ ಬೇಡ. ನನ್ನ ಹತ್ರ ವಿತ್ ಪ್ರೂಫ್ ಇದೆ, ನಾನು ಆನ್ಸರ್ ಕೊಡ್ತೀನಿ ಅವನಿಗೆ. ಮೇಡಮ್, ಮತ್ತೆ ನೀವು ಇನ್ನೊಂದು ಹೇಳಿದ್ರಿ, ಮನೇಲಿ ವಿಚಿತ್ರವಾಗಿ ವರ್ತಿಸ್ತಾನೆ, ಕಾಟ ಕೊಡ್ತಾನೆ ಅಂತ ಹೇಳ್ತಾ ಇದ್ರಿ. ಯಾವ ತರ ವಿಚಿತ್ರವಾಗಿ ವರ್ತಿಸ್ತಾ ಇದ್ರು? ಅಂದ್ರೆ ಹೇಳ್ಬಿಟ್ಟ ಮೇಡಮ್, ಅದು ಅಶ್ಲೀಲವಾಗಿ ಇರ್ತಾನೆ. ಓಕೆನಾ, ತಂದೆ ತಾಯಿ ಇದಾರೆ ನಮ್ಮ ಮನೆಗೆ. ಓಕೆನಾ, ಅವ್ರು ತಾಯಿ ಸಮಾನ ತಾನೆ. ಅತ್ತೆ ಆದವ್ರ ಹತ್ರ ಅತ್ತೆ ಅಂತ ನೀನ್ ಸ್ಟಾರ್ಟಿಂಗ್ ಚೆನ್ನಾಗಿರ್ತೀಯ, ಅತ್ತೆ ಮುಂದೆನೆ ನೀನು ಈ ತರ ಬಿಚ್ಕೊಂಡು ಓಡಾಡ್ತಿದ್ದೆ. ನಮ್ಮ ಅಮ್ಮ ಹೇಳಿದ ಈ ತರ ಎಲ್ಲ ಓಡಾಡಬಾರ್ದು ಮಂಜು, ಇದು ಕೆಟ್ಟದಾಗ ಕಾಣಿಸುತ್ತೆ. ಯಾಕಂದ್ರೆ ನಾನು ಇವಾಗ ತಾಯಿ ಸ್ಥಾನಲ್ಲಿದ್ದು ನಿನಗೇನೆಲ್ಲ ಹೇಳಿದ್ರು ನಮ್ಮ ಅತ್ತೆ ಹಿಂಗ್ ಹೇಳ್ತಾನೆ ಅಂತ ಬೇಜಾರ್ ಮಾಡ್ಕೊಂತೀಯ. ಇವೆಲ್ಲ ಏನೇ ಅಭ್ಯಾಸಗಳಿದ್ದು ಸ್ಟಾಪ್ ಮಾಡು ಅಂದ್ರೆ ಹೊರಗಡೆ ಹೋಗ್ತಾನೆ ಟಾಯ್ಲೆಟ್ಗೆ ಅಂತ ಬೀದಿಯಲ್ಲಿ ಕಾಣಿಸೋ ತರ ಎಲ್ಲರಿಗೂ ತೋರ್ಸ್ಕೊಂಡು ನಿಂತ್ಕೊಂಡ್ ಮಾಡ್ತಾನೆ. ಆಮೇಲೆ ಮತ್ತೆ ಮನೆ ಒಳಗಡೆ ಸಣ್ಣ ಚಡ್ಡಿನೂ ಹಾಕೋಣ ಹಂಗೆ ಹೋಗ್ತಾನೆ. ದರಿದ್ರವಾಗಿ ಬಿಹೇವ್ ಮಾಡ್ತಾನೆ. ಒಬ್ಬ ಗಂಡ್ಸಾಗಿ ಯಾವ ತರ ಇರ್ಬೇಕು ಅನ್ನೋದೊಂದು ಚೂರು ಇಲ್ಲ. 4 ಗೋಡೆಗಳ ಮಧ್ಯ ಬದುಕೋದನ್ನ ಅವ್ನು ಬೀದಿದಂದು ನಿಲ್ಸಿ ನಾವು ಎಲ್ಲಾರು ನೋಡ್ಬೇಕಂತ ಅವನ, ನಾನು ಎಷ್ಟು ಚೆನ್ನಾಗಿದ್ದೀನಿ, ನನ್ನ ಹತ್ರ ಏನಿದೆ, ನನ್ನ ಹತ್ರ ಏನಿಲ್ಲ ಅನ್ನೋದು ತೋರ್ಸೋ ಅಂತ ಹುಚ್ಚಾಟ ಅವನಿಗೆ. ಈಗ ನಿಮ್ಮ ದಾಂಪತ್ಯ ಜೀವನ ಮೊದಲಿನಿಂದಲೂ ಕೂಡ ಚೆನ್ನಾಗಿರ್ಲಿಲ್ಲ ಹಾಗಿದ್ರೆ? ನಾನ್ 3 ತಿಂಗಳು ಚೆನ್ನಾಗೇ ಇದ್ದ, ಹೇಳ್ತಿಲ್ವಾ? ಈ ಸೆಕ್ಸ್ ಅನ್ನೋದು ವಿಚಾರಕ್ಕೆ ಬಂದು ಇದಕ್ಕೆ ಕೆಟ್ಟದಾಗ ಬಿಹೇವ್ ಮಾಡಿದ್ಕೆ ನಾವು ಹೇಳಿದ್ವಿ, ಈ ತರ ಕೆಟ್ಟದಾಗ ಬಿಹೇವ್ ಮಾಡ್ಬೇಡ, ನಾನು ಅದಕ್ಕೆ ಇಷ್ಟಪಡಲ್ಲ, ನೀನ್ ಈ ತರ ಮಾಡ್ತಿದ್ಯಾ ಅದಕ್ಕೆ ಅವ್ನು ಹೇಳ್ತಾ ನಮ್ಮ ಅಪ್ಪ ಅಮ್ಮನು ಹೀಗೇನೆ ಇರೋದು, ನಮ್ಮ ಅಪ್ಪ ಅಮ್ಮ ಹೆಂಗ್ ಮಾಡ್ತಾವ ನಾನು ಅದನ್ನ ನಿನ್ ಮೇಲೆ ಪ್ರಯತ್ನ ಮಾಡ್ಬೇಕು ಅಂದ್ರೆ ಇಲ್ಲಿ ತಂದೆ ತಾಯಿ ಕರೆಕ್ಟ್ ಆಗಿ ಹೇಳ್ಕೊಟ್ಟಿಲ್ಲ ಬುದ್ಧಿ ಅಂತ ಅರ್ಥ. ಅವ್ರು ಮಾಡ್ತಾರೆ, ನಾನ್ ಮಾಡ್ತೀನಿ, ಏನ್ ಮಾಡ್ತೇವೆ ಮಾಡು ಅಂದ್ರೆ ಹೇಳ್ತೀನಿ ಕೇಳಿ. ನೀವು ಏನಾದ್ರೂ ಅನ್ಕೊಳ್ಳಿ, ತಪ್ಪು ತಿಳ್ಕೊಬೇಡಿ. ಇಲ್ಲಿ ತಂದೆ ತಾಯಿಯ ಪಾತ್ರ ಬರೋದಿಲ್ಲ ಮೇಡಮ್. ನಾವು ಬರುತ್ತೆ. ಇವಾಗ ನನ್ ತಂದೆ ತಾಯಿ ನಿಮಗೆ ಯಾವ ತರ ಬುದ್ಧಿ ಹೇಳ್ತಾರ ಆ ತರದ ಜೀವನ ಕರೆಕ್ಟ್ ಆಗಿ ತಂದೆ ತಾಯಿ ಎಲ್ಲವನ್ನು ಹೇಳಿದ್ದೆಲ್ಲ ಕೇಳೋದಾಗ್ಬಿಟ್ಟಿದ್ರೆ ಯಾವ ಮಕ್ಕಳು ಕೆಟ್ಟೋರಾಗ್ತಾ ಇರ್ಲಿಲ್ಲ. ತಂದೆ ತಾಯಿ ಹೇಳ್ಕೊಟ್ಟು ಯಾರು ಕೂಡ ಹೇಳ್ಕೊಟ್ಟು ಮಾಡ್ಸೋಲ್ಲ. ಎಲ್ಲೋ ಒಂದೊಂದು ಪ್ರಕರಣ ಇರಬಹುದೇನೋ, ಬಟ್ ಈ ಪ್ರಕರಣದಲ್ಲಿ ನನ್ಗೆ ಗೊತ್ತಿಲ್ಲ. ಬಟ್ ತಂದೆ ತಾಯಿಯನ್ನ ದೂರಬಾರ್ದು. ಅವ್ರು ನಡ್ಕೊಳ್ತಾ ಇರೋ ರೀತಿಗೆ ನೀವು ಖಂಡಿಸಬಹುದೇ ವಿನಃ ತಂದೆ ತಾಯಿ ಅಂತ ಬಂದಾಗ ಅವ್ರು ಏನ್ ಹೇಳ್ಕೊಡ್ತಾ ಇದಾರೆ, ಯಾಕೆಂದ್ರೆ ನಿಮ್ ಜೊತೆಲೇ ಇದ್ರು ನಿಮ್ ತಂದೆ ತಾಯಿ ಅಲ್ವಾ? ಸೊ ಈಗ ಅವ್ರ ತಂದೆ ತಾಯಿ ಹೇಳ್ಕೊಟ್ಟಿದ್ದಾರೆ ಅಂತ. ಮೇಡಮ್ ನಾನು ಏನ್ ಹೇಳಕ್ ಹೋಗ್ತಿರೋದು, ಅವ್ರ ಅಪ್ಪ ಮುಂದೆ, ಅವ್ರ ಅಪ್ಪ ಇವಾಗ ಒಂದು ಚಿಕ್ಕಬಳ್ಳಾಪುರದಲ್ಲೂ ಮನೆಯಲ್ಲೂ ಹಿಂಗೆ ಓಡಾಡ್ತಿದ್ದೆ. ಎಷ್ಟೋ ಜನ ನೋಡೋರು ಅವ್ನು ಹಿಂಗೆ ಓಡಾಡೋದನ್ನೆಲ್ಲ. ಇವಾಗ ಅವ್ರ ಅಪ್ಪ ಅಮ್ಮ ಅದಕ್ಕೆ ಇವನಿಗೆ ಉಗಿಬೇಕಿತ್ತು, ನೋಡಪ್ಪ ನೀನು ಮದ್ವೆ ಆಗ್ತಿರೋ ಹುಡುಗ ಈ ತರ ಬಟ್ಟೆ ಎಲ್ಲ ಬಿಚ್ಕೊಂಡು ಇರೋದು, ಮನೇಲಿ ಹಿಂಗ್ ಓಡಾಡೋದನ್ನೆಲ್ಲ ಮಾಡ್ಬಿಡೋದು ಅಸಹ್ಯ, ನಿನ್ ಎಂತಿಂಗ್ ನಾಳೆ ಮದ್ವೆ ಆದಾಗ ಅವ್ರಿಗೆ ಎಫೆಕ್ಟ್ ಆಗುತ್ತೆ, ಮಾಡ್ಬಾರ್ದು. ತಂದೆ ತಾಯಿ ಹೇಳ್ಬೇಕು ಅದನ್ನ. ಇವಾಗ ನಾನೇನು ಕೆಟ್ಟ ಕೆಲಸ ಮಾಡ್ಬೇಕಾರೆ ನಮ್ಮ ಅಪ್ಪ ಅಮ್ಮ ಬಂದು ಹೇಳ್ತಾರಲ್ವಾ ನೀನೇನಕ್ಕಿಂತ ಮಾಡ್ತೀಯ ಅಂತ. ಅಂತದಲ್ಲಿ ತಂದೆ ತಾಯಿ ಅವತ್ತು ಬುದ್ಧಿ ಹೇಳ್ಬೇಕು. ಗಂಡ್ಮಗ ಆಗ್ಲಿ ಹೆಣ್ಮಗು ಆಗ್ಲಿ ನೀನ್ ಎಲ್ಲಾ ಬಿಡ್ಕೊಂಡು ಓಡಾಡು ಅಂತ ಕಳ್ಸಿದ್ರೆ ಎಲ್ಲಾರು ಹಿಂಗೆ ಮಾಡೋದು. ಆಯ್ತು ಮೇಡಮ್, ನೋಡೋಣ. ಈಗ ನೀವು ದೂರು ಕೊಟ್ಟಿದ್ದೀರಿ, ಅವರು ದೂರು ಕೊಟ್ಟಿದ್ದೀರಿ, ನೋಡೋಣ ಎಲ್ಲವೂ ಎಲ್ಲಿ ಹೋಗಿ ನಿಲ್ಲುತ್ತೆ. ಎಲ್ಲವೂ ಕೂಡ ಸಾಕ್ಷಿ ಆಧಾರದ ಮೇಲೆ ಎಲ್ಲವೂ ಕೂಡ ನಿಂತಿರುತ್ತೆ. ಧನ್ಯವಾದಗಳು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ.